ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ನಿಮ್ಮ ಥರನೇ ಲಾಸ್ಟ್ ಇಯರು ಸೇಮ್ ಇದೇ ಸಿಚುವೇಷನಲ್ಲಿ ಕನ್ನಡ ಎಕ್ಸಾಮ್ಗೆ ಓದಿ ಪ್ರಿಪೇರ್ ಆಗಿ ಕರೆಕ್ಟಾಗಿ ಕನ್ನಡ ಎಕ್ಸಾಮ್ನ ಬರೆದು ಅದರಲ್ಲಿ ನೀವು 80/80ನ ಸ್ಕೋರ್ ಮಾಡಿದರೆ ಡೇಟು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಓಕೆನಾ, ಇಲ್ಲಿ ನೀವು ಯಾರ್ಯಾರಿಗೆ ಕನ್ನಡ ಎಕ್ಸಾಮ್ನ ಕರೆಕ್ಟಾಗಿ ಪಾಸ್ ಆಗಬೇಕು, ಕರೆಕ್ಟಾಗಿ ಬರೆದು ನಾನು 80ಕ್ಕೆ 80 ಮಾರ್ಕ್ಸ್ನ ತೊಗೋಬೇಕು ಅಂತ ಇದ್ದೀರಾ, ನೀವು ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಓಕೆನಾ, ಎಷ್ಟೊಂದು ಜನರಿಗೆ ಏನಾಗುತ್ತೆ ಅಂದರೆ ಆನ್ಸರ್ ಗೊತ್ತಿರುತ್ತೆ, ಅದನ್ನ ಕರೆಕ್ಟಾಗಿ ಬರೆಯೋಕ್ಕೆ ಬರಲ್ಲ. ಓಕೆನಾ, ನೀವು ಪ್ರತಿಯೊಂದು ಮೈನು ಕೂಡ ಯಾವ ರೀತಿ ಆನ್ಸರ್ ಮಾಡಬೇಕು, ಯಾವ ಪಾಯಿಂಟ್ಸ್ಗಳಿಗೆ ನಿಮಗೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ ಮತ್ತು ಯಾವ ಮೈನ್ಗಳು ಈಸಿ ಇರುತ್ತೆ, ಎಲ್ಲಿ ಟಫ್ ಆಗುತ್ತೆ, ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಒಂದು 5-10 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ಒಂದ್ಸಲಿ ಈ ಒಂದು ವಿಡಿಯೋನ ಫುಲ್ ಸ್ಟೆಚಾಗಿ ಕಂಪ್ಲೀಟಾಗಿ ನೋಡ್ಬಿಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟಿದು ಕೂಡ ನಿಮಗೆ ಇದೇ ರೀತಿ ಒಂದು ಇಂಪಾರ್ಟೆಂಟ್ ವೀಡಿಯೋಗಳನ್ನ ತರ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ಮೈನು ಆ ವಿಭಾಗ ನಿಮಗೆ ಕ್ವಶನ್ ಪೇಪರ್ ಕೂಡ ತೋರಿಸ್ತೀನಿ. ಇಲ್ಲಿ ನೋಡ್ಬೋದಾಗಿರುತ್ತೆ, ಇದು ಮಾಡಲ್ ಪೇಪರ್ಸು. ಓಕೆನಾ, ಇಲ್ಲಿ ಆನ್ಸರ್ ಬುಕ್ಲೆಟ್ ಏನು ತೋರಿಸಿಲ್ಲ, ಇದಕ್ಕೂ ಕೂಡ ಲಿಂಕ್ ಇರಲ್ಲ, ಆಮೇಲೆ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ, ಜಸ್ಟ್ ನಿಮಗೆ ಎಕ್ಸಾಂಪಲ್ಗೆ ತೋರಿಸಿರೋದು. ಇಲ್ಲಿ ಆ ವಿಭಾಗ ಇವ್ರೇನು ಮಾಡಿದ್ದಾರೆ ಅಂದರೆ 81-80 ಸ್ಕೋರ್ ಮಾಡಿರೋರು ಫಸ್ಟು ಮೇಯ್ನ್ ನೇಮ್ ಬರೆದಿದ್ದಾರೆ. ನೀವು ಕೂಡ ಇದೇ ರೀತಿ ಬರೀರಿ. ಓಕೆನಾ, ನಂತರ ಇಲ್ಲಿ ಆನ್ಸರ್ದು ಯಾವೊಂದು ಕ್ವಶನ್ಗೆ ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅದ್ರದ್ದು ಸೀರಿಯಲ್ ನಂಬರ್ನ ಮಸ್ಟ್ ಆ್ಯಂಡ್ ಶುಡ್ಡು ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆನಾ, ನಂತರ ಇಲ್ಲಿ ಇದೆಯಲ್ವಾ, ಈ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇ ಅಂತ ಹಾಕಿದ್ದೀರಾ. ಇಲ್ಲಿ ನೀವು ಇ ಅಂತ ಬರೀಬೇಕಾ ಅಂತ ಕೇಳಿದ್ರೆ ಅದೇನು ಮ್ಯಾಂಡೇಟರಿ ಇಲ್ಲ, ನೀವು ಬರೀತೀರಾ ಅಂದರೆ ಬರೀಬೋದು. ಓಕೆನಾ, ಈ ರೀತಿ ನೀವು ಒಂದು ಚೂಸ್ ದ ರೈಟ್ ಆನ್ಸರ್ ಇರುತ್ತಲ್ಲ, ಅದನ್ನು ನೀವು ಒಂದು ಆನ್ಸರ್ನ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಮೈನ್ ಇದೆ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಸೆಕೆಂಡ್ ಮೈನ್ದು ಇಲ್ಲಿ ಹೆಡ್ಡಿಂಗ್ ಹಾಕಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಎರಡನೇ ಮೈನ್ ಬಂದ್ಬಿಟ್ಟು ಆ ಇದೆ, ಎರಡನೇ ಆ. ಓಕೆನಾ, ಆ ಒಂದು ಮೈನ್ ಹೆಡ್ಡಿಂಗ್ ಹಾಕಿದ್ದಾರೆ. ಇದು ಹಾಕ್ಬೋದು, ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ, ಏನೂ ಕೂಡ ತೊಂದರೆ ಆಗೋಲ್ಲ. ಹಾಕಿದ್ರೆ ಆ್ಯಡ್ ಆನ್ ಅಡ್ವಾಂಟೇಜ್ ಥರ. ಓಕೆನಾ, ನೆಕ್ಸ್ಟ್ ಇಲ್ಲೇನು ಕ್ವಶನ್ ಕೇಳಿದಾರಲ್ವಾ, ಬಿಟ್ಟ ಸ್ಥಳ ತುಂಬಿರಿ, ಅದನ್ನೇ ಇಲ್ಲಿ ಬರೆದಿದ್ದಾರೆ ಡೈರೆಕ್ಟ್ ಆನ್ಸರ್ಗಳನ್ನ. ಓಕೆನಾ, ಇಲ್ಲೇ ಇರುತ್ತೆ ಆನ್ಸರ್ಗಳು, ಅದನ್ನ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ಇದನ್ನ ಕರೆಕ್ಟಾಗಿ ಬರೀರಿ. ಓಕೆನಾ, ನೀವು ಇಲ್ಲಿ ಆನ್ಸರ್ಗಳನ್ನ ಬರೀಬೇಕಾದ್ರೆ ಇಲ್ಲಿ ಕಾಟ್ ಮಾಡೋದು, ಹೊಡೆದಾಕೋದು ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲೇ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋದು. ಸ್ಟಾರ್ಟಿಂಗ್ 2 to 3 ಪೇಜಸ್ ಮಾತ್ರ ಕರೆಕ್ಟಾಗಿ ನೀಟಾಗಿ ನಿಮ್ಗೆ ಗೊತ್ತಿರೋ ಆನ್ಸರ್ಗಳನ್ನೇ ಫಸ್ಟು ಬರೀರಿ. ಓಕೆನಾ, ನೆಕ್ಸ್ಟ್ ಈಗ ನೋಡ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಬರುತ್ತೆ. ಸರಿನಾ, ಇದಕ್ಕೆ ಕ್ವಶನ್ ಹಾಕ್ಬಿಟ್ಟು ಬರೀರಿ ಅನ್ನೋದೇ ನನ್ನ ಸೆಷನ್. ಡೈರೆಕ್ಟಾಗಿ ನಿಮ್ಮ ಆನ್ಸರು ಕೂಡ ಬರೀಬೋದು, ಏನು ಕೂಡ ತೊಂದರೆ ಇಲ್ಲ. ಆದರೆ ಕ್ವಶನ್ ಹಾಕ್ಬಿಟ್ಟು ನೀವು ಬರೆದ್ರೆ ಅದೇನಾಗುತ್ತೆ ಅಂದರೆ ಕರೆಕ್ಟಾಗಿ ಅದು ವ್ಯಾಲಿಡ್ ಆಗಿ ಕಾಣಿಸುತ್ತೆ, ಮತ್ತು ಪೇಪರ್ ವ್ಯಾಲ್ಯೂಷನ್ ಮಾಡೋರಿಗೆ ಅದು ಸ್ವಲ್ಪ ಈಸಿ ಆಗುತ್ತೆ. ಓಕೆನಾ, ಇಲ್ಲಿ ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಗಳು. ಓಕೆನಾ, ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಗಳು ನೀವು ಬೇಕು ಅಂದರೆ ಇಲ್ಲೇನೊಂದು ಚಾಯ್ಸ್ನ ಕೊಟ್ಟಿರ್ತಾರೆ ಅದನ್ನೂ ಕೂಡ ನೀವು ಬರೀಬೋದು. ಇವ್ರೇನು ಮಾಡಿದ್ದಾರೆ ಅಂದರೆ ಈ ಚಾಯ್ಸ್ ಏನು ಕೊಟ್ಟಿದ್ದಾರಲ್ಲ ಅದನ್ನೂ ಕೂಡ ಸೇರಿಸಿ ಬರ್ತಿದ್ದಾರೆ. ಅದಕ್ಕೆ ವ್ಯಾಲ್ಯೂಟರ್ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಕ್ವಶನ್ಗಳಿಗೆ ಇಲ್ಲಿ ಸರ್ಕಲ್ ಹಾಕಿದ್ದಾರೆ, ಅದಕ್ಕೂ ಕೂಡ ಫುಲ್ ಮಾರ್ಕ್ಸ್ನ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಗಳನ್ನ ನೀವು ಬರೆದ್ರೆ ಏನಾಗುತ್ತೆ ಅಂದರೆ ಒಂದು ಅಡ್ವಾಂಟೇಜ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಏನಾದರೂ ಇಲ್ಲಿ ಮಾರ್ಕ್ಸ್ 1.5 ಬಂದಿತ್ತು ಅಂದರೆ ಫುಲ್ ಮಾರ್ಕ್ಸ್ ಯಾವ ಕ್ವಶನ್ಗೆ ಬರೆದಿರ್ತಾರಲ್ಲ ಅದನ್ನ ಕನ್ಸಿಡರ್ ಮಾಡಿ ನಿಮಗೆ ಮಾರ್ಕ್ಸ್ನ ಕೊಡ್ತಾರೆ. ಆದರೆ ನೀವು ಎಲ್ಲ ಕ್ವಶನ್ನು ಕೂಡ ಬರೀತಾ ಹೋಯ್ತು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಲಾಸ್ಟಲ್ಲಿ ಒಂದು ಎಕ್ಸಾಮಲ್ಲಿ ಲಾಸ್ಟ್ ಮೈನ್ಗಳಲ್ಲಿ ಆನ್ಸರ್ ಮಾಡೋಕ್ಕೆ ಟೈಮು ಶಾರ್ಟೇಜ್ ಆಗ್ಬೋದು. ಅದನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 ಮಾರ್ಕ್ಸ್ಗಳಿಗೆ ನೀವು ಒಂದು 3 to 4 ಲೈನ್ಸ್ ಬರೀರಿ. ಇವ್ರು ಶಾರ್ಟಾಗಿ ಬರೆದಿದ್ದಾರೆ, ಆದರೂ ಏನಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 2 ಮಾರ್ಕ್ಸಲ್ಲಿ ಈ ಒಂದು ಕ್ವಶನ್ಗೆ ಮೇನ್ ಏನು ಕ್ಯಾರೆಕ್ಟರ್ ಎಷ್ಟು ಬರೀಬೇಕಲ್ವಾ, ಅದನ್ನ ಇವ್ರು ಕರೆಕ್ಟಾಗಿ ಬರೆದಿದ್ದಾರೆ. ಅದಕ್ಕೆ ಅವರು ಒಂದು 2 ಲೈನ್ಸ್ ಬರೆದಿದ್ರು ಕೂಡ ಇವ್ರಿಗೆ ಆನ್ಸರ್ ಸಿಕ್ಕಿದೆ. ಮತ್ತು ಇಂಪಾರ್ಟೆಂಟ್ ವರ್ಡ್ ಇರುತ್ತಲ್ಲ ಅದಕ್ಕೆಲ್ಲ ಕೂಡ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಬರ್ದಿರೋ ಆನ್ಸರ್ ನಿಮಗೆ 100% ಕಾನ್ಫಿಡೆಂಟ್ ಇದೆ, ಅದರಲ್ಲಿ ಇಂಪಾರ್ಟೆಂಟ್ ವರ್ಡ್ ನಿಮ್ಗೆ ಗೊತ್ತಿದೆ ಅಂದರೆ ಮಾತ್ರ ಅಂಡರ್ಲೈನ್ ಮಾಡಿ, ಸುಮ್ಮನೆ ಅಂಡರ್ಲೈನ್ ಮಾಡೋಕ್ಕೆ ಹೋಗ್ಬಿಡಿ ತಪ್ಪೆಲ್ಲ ಬರೆದ್ಬಿಟ್ಟು. ಓಕೆನಾ, ಇಲ್ಲಿ ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ನಮ್ಗೆ ಯಾವ ಮೈನ್ ಬರುತ್ತೆ ಅಂದರೆ ಇಲ್ಲಿ ಸಂದರ್ಭ ಸಹಿತ ಬರೆಯಿರಿ ಅಂತ ಬರುತ್ತೆ. ಓಕೆನಾ, ಈ ವಿಭಾಗ ಬರುತ್ತೆ, ಅದನ್ನ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತೀವಿ ನೋಡಿ. ಇಲ್ಲಿ ನಿಮಗೆ ಪೇಪರ್ ವ್ಯಾಲ್ಯೂಷನ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಗದ್ಯ ಯಾವೊಂದು ಲೆಸನ್ ಬರೀತಿರಲ್ಲ, ಲೆಸನ್ ನೇಮು ಅದಕ್ಕೆ ಮಾರ್ಕ್ಸ್ ಇರುತ್ತೆ, ಮತ್ತು ಆ ಒಂದು ಲೇಖಕರ ಹೆಸರು ಬರೀತಿರಲ್ಲ ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಇದಕ್ಕೆ ನಿಮಗೆ ಅಪ್ರಾಕ್ಸ್ ಆಗಿ 1 ಮಾರ್ಕ್ಸ್ ಕೊಡ್ಬೋದು. ನೆಕ್ಸ್ಟ್ ಅದನ್ನ ವಿವರಿಸ್ತೀರಲ್ವ ನೀವು, ಅದಕ್ಕೊಂದು 2 ಮಾರ್ಕ್ಸ್ ಇರುತ್ತೆ. ಓಕೆನಾ, ಇವ್ರು ಯಾವ ರೀತಿ ಬರೆದಿರೋ ನೀವು ನೋಡ್ಬೋದು. ಆಯ್ಕೆ ಬರೆದಿದ್ರೆ ಯಾವೊಂದು ಲೆಸನ್ನಿಂದ ಬಂದಿದೆ ಮತ್ತು ಯಾರು ಬರೆದಿದ್ದಾರೆ ಆ ಒಂದು ಡೀಟೇಲ್ಸ್ನ ಬಂದಿದ್ದಾರೆ. ನಂತರ ಸಂದರ್ಭ, ಯಾವೊಂದು ಸಂದರ್ಭದಲ್ಲಿ ಈ ವಾಕ್ಯಗಳು ಬಂದಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಅದಾದಮೇಲೆ ಸ್ವಾರಸ್ಯ ಬರೆದಿದ್ದಾರೆ, ಏನಕ್ಕೆ ಈ ಒಂದು ಸೆಂಟೆನ್ಸ್ ಬಂತು ಅನ್ನೋದನ್ನ ಇಲ್ಲಿ ಬಿಡಿಸಿ ಬರೆದಿದ್ದಾರೆ. ಓಕೆನಾ, ನೀವು ಅದೇ ರೀತಿ ಬರೀಬೇಕಾಗತ್ತೆ. ಈ ಒಂದು ಫಾರ್ಮೆಟಲ್ಲಿ ಈ 3 ಲೈನ್ ಇಟ್ಕೋತು ಅಂದರೆ ನೀವು ಕರೆಕ್ಟಾಗಿ 3/3ನ ಈ ಒಂದು ಮೈನಲ್ಲಿ ಈ ವಿಭಾಗದಲ್ಲಿ ಸ್ಕೋರ್ ಮಾಡ್ಬೋದು. ಓಕೆನಾ, ಇಲ್ಲಿ ನೆಕ್ಸ್ಟು
ನೀವು ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಈ ವಿಭಾಗ ಅಂತ ಬರುತ್ತೆ. ಓಕೆನಾ, ಈ ವಿಭಾಗದಲ್ಲಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಅವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಮಿನಿಮಮ್ ಅಂದರೂ ಕೂಡ 8ರಿಂದ 12 ಲೈನು ಆನ್ಸರ್ನ ಬರಲೇಬೇಕು. ಇಲ್ಲಿ 5-6 ವಾಕ್ಯ ಆನ್ಸರ್ನ ಬರೀರಿ ಅಂತ ಹೇಳಿದರೆ ನೀವೇನಾದರೂ ಲೆಕ್ಕ ಹಾಕೊಂಡು ಬರೀ ಇಷ್ಟೇ ಬರೆದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗಲ್ಲ. 1 ಮಾರ್ಕ್ಸ್ ಕೊಡ್ಬೋದು ಅಥವಾ 1.5 ಕೊಡ್ಬೋದಾಗಿರುತ್ತೆ. ಮತ್ತು ಈ ಒಂದು ಮೈನಲ್ಲಿ ಆನ್ಸರ್ ಮಾಡಬೇಕಾದ್ರೆ ಪ್ಯಾರಾ ವೈಸ್ ಮಾಡ್ಕೊಳ್ಳಿ. ಓಕೆನಾ, ಇವ್ರು ನೋಡಿ ಫಸ್ಟ್ ಪ್ಯಾರಾ ಬರೆದಿದ್ರೆ, ನಂತರ ಸೆಕೆಂಡ್ ಪ್ಯಾರಾ ಬರೆದಿದ್ರೆ, ಥರ್ಡ್ ಪ್ಯಾರಾ ಬರೆದಿದ್ರೆ, ಫೋರ್ತ್ ಪ್ಯಾರಾ ಬರೆದಿದ್ರೆ, ನಂತರ 5th ಪ್ಯಾರಾ ಬರೆದಿದ್ರೆ. ನಿಮಗೂ ಫುಲ್ ಮಾರ್ಕ್ಸ್ ಬೇಕು ಅಂದರೆ ಈ ರೀತಿ ಒಂದು 5 ಪ್ಯಾರಾದಲ್ಲಿ ಆನ್ಸರ್ನ ಮಾಡಿ. ಓಕೆನಾ, ಆವಾಗ ಏನಾಗುತ್ತೆ ಅಂದರೆ ಪೇಪರ್ ಕರೆಕ್ಷನ್ ಮಾಡೋರಿಗೂ ಕೂಡ ಈಸಿ ಆಗುತ್ತೆ. ನೀವು ಇಲ್ಲಿ ಸ್ಟಾರ್ಟ್ ಮಾಡೋದು, ಇಲ್ಲೆಲ್ಲೂ ಕೂಡ ಗ್ಯಾಪ್ ಕೊಡಲ್ಲ, ಪ್ಯಾರಾನೂ ಕೂಡ ಗ್ಯಾಪ್ ಕೊಡಲ್ಲ. ಡೈರೆಕ್ಟಾಗಿ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತು ಅಂದರೆ ಅವರು ಸ್ಟಾರ್ಟಿಂಗ್ ಏನು ಮಾಡ್ತಾರೆ ಅಂದರೆ ಪೇಪರ್ ಕರೆಕ್ಷನ್ ಮಾಡ್ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಓದ್ತಾರೆ, ನಂತರ ಇಲ್ಲಿ ಮಧ್ಯದಲ್ಲಿ ಓದ್ತಾರೆ. ನೀವು ಮಧ್ಯದಲ್ಲಿ ಬೇರೆ ಏನೇನೋ ಕತೆ ಹೊಡೆದಿರ್ತೀರ, ಲಾಸ್ಟಲ್ಲಿ ಬಂದು ಫಿನಿಶಿಂಗ್ ಕೊಟ್ಟಿರ್ತೀರ. ಇವನು ಸರಿಯಾಗಿ ಬರ್ದಿಲ್ಲ ಅಂದ್ಬಿಟ್ಟು ಒಂದು 2.5 ಮಾರ್ಕ್ಸ್ ಕೊಡ್ಬೋದು ಜಾಸ್ತಿ ಬರ್ದಿದ್ದಾನೆ ಅಂತ. ಆ ರೀತಿಯೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಇದು ಮಾಡಿ. ಹೀಗೆ 5-6 ವಾಕ್ಯ ಕ್ವಶನ್ಗಳು ಇವಾಗ ಪೊಯಮಿಂದನೂ ಕೂಡ ಬರುತ್ತೆ, ಲೆಸನ್ನಿಂದನೂ ಕೂಡ ಬರುತ್ತೆ, ಹಾಗೆ ಕೃಷ್ಣೇಗೌಡನ ಆನೆ ಆ ಒಂದು ನಾಟಕದಿಂದನೂ ಕೂಡ ಬರುತ್ತೆ. ಅದಕ್ಕೆ ಎಲ್ಲದಕ್ಕೂ ಕೂಡ ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮಲ್ಲಿ ಇದಕ್ಕೆ ಆನ್ಸರ್ ಮಾಡಿ. ಸಿಂಪಲ್ ಟ್ರಿಕ್ ಏನಂದರೆ ಇದಕ್ಕೆ ಸಾರಾಂಶ ಬರೀಬೋದು ಬೇಕಾದರೆ ಪೊಯಮ್ಗೆ. ಆದರೆ ನಾಟಕಕ್ಕೆ ಏನಂದರೆ ಆ ಒಂದು ಪಾಠದ ಏನು ಕೇಳಿರ್ತಾರಲ್ವ ಅದನ್ನ ಫುಲ್ ಬರೀಬೇಕಾಗುತ್ತೆ ಸಮ್ಮರಿನ. ಓಕೆನಾ, ಇಲ್ಲಿ ಪೊಯಮ್ಗೆ ನೀವು ಬೇಕಂದರೆ ಸಮ್ಮರಿ ಬರೆದ್ರೂ ಕೂಡ ನಡೆಯುತ್ತೆ, ಏನು ಕೂಡ ತೊಂದರೆ ಇಲ್ಲ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ವಿಭಾಗ. ಇಲ್ಲಿ ನೀವು ಯಾರ್ಯಾರು ಗ್ರಾಮರ್ ಸೆಕ್ಷನ್ನ ಕರೆಕ್ಟಾಗಿ ಓದ್ಕೊಂಡಿರ್ತೀರ, ಗುಣವಾಚಕಗಳು, ಅನರ್ಥಗಳು ಇದೆಲ್ಲ ಓದ್ಕೊಂಡಿದ್ರೆ ಮಾತ್ರ ನೀವು ಒಂದು 8 ಮಾರ್ಕ್ಸ್ನ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಗ್ರಾಮರ್ ಸೆಕ್ಷನಲ್ಲಿ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆನಾ, ಇಲ್ಲಿ ನೆಕ್ಸ್ಟು ಪ್ರಬಂಧ ನೀವು ಯಾವ ರೀತಿ ಬರೀಬೇಕು, ಹಾಗೆ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋವಂಥ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮಗೆ ನೆಕ್ಸ್ಟ್ ಸಬ್ಜೆಕ್ಟ್ಗಳದ್ದು ಒಂದು ಈ ರೀತಿ ಒಂದು ಇಂಪಾರ್ಟೆಂಟ್ ವೀಡಿಯೋಸ್ಗಳನ್ನ ತರ್ಬೋದಾಗಿರುತ್ತೆ. ಹಾಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಎಕ್ಸಾಮ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಸ್ಟಡಿ ಮೆಟೀರಿಯಲ್ಸ್ಗಳನ್ನ ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಓಕೆನಾ, ಇಲ್ಲಿ ನೋಡಿ ನೆಕ್ಸ್ಟು ಪ್ರಬಂಧ ಇದೆ. ಪ್ರಬಂಧದಲ್ಲಿ ನಿಮಗೆ 4 ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ, ಇಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ಪ್ರಬಂಧದಲ್ಲಿ ಪೀಠಿಕೆ ಏನು ಬರೀತೀರಾ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಮತ್ತು ಆ ಒಂದು ವಿಷಯ ಪ್ರತಿಪಾದನೆ ಏನು ಮಾಡ್ತೀರಾ, ಪರ ಆಗಿರ್ಬೋದು, ವಿರೋಧ ಆಗಿರ್ಬೋದು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಫಿನಿಶಿಂಗ್ ಏನು ಕೊಡ್ತೀರಾ, ಉಪಸಂಹಾರ, ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಈ 3 ಪ್ಯಾಟ್ರನ್ನ ನೀವು ಫಾಲೋ ಮಾಡಿತ್ತು ಅಂದರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ 4 ಮಾರ್ಕ್ಸ್ ಸಿಗುತ್ತೆ. ನೀವು ಸುಮ್ಮನೆ ಕತೆ ಬರ್ದಂಗೆ ಬರೀತೀನಿ, ಸ್ಟಾರ್ಟಿಂಗ್ ಮಾಡ್ಬಿಟ್ಟು ಎಂಡ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ 4 ಮಾರ್ಕ್ಸ್ ಕಂಪ್ಲೀಟಾಗಿ ಸಿಗಲ್ಲ. ಇಲ್ಲಿ ಟಾಪರ್ ಯಾವ ರೀತಿ ಬರ್ತಿದೆ ಅನ್ನೋ ನೀವು ನೋಡ್ಬೋದು. ಇವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ, ಫಸ್ಟು ಪೀಠಿಕೆ ಬರೆದಿದ್ದಾರೆ 1 ಪ್ಯಾರಾ, ಇದು 5ರಿಂದ 6 ಲೈನ್ ಇರಲಿ. ನೆಕ್ಸ್ಟು ವಿವರಣೆ ಬರೆದಿದ್ದಾರೆ, ಇದು 8ರಿಂದ 10 ಲೈನ್ ಇರಲಿ ಮಿನಿಮಮು. ಲಾಸ್ಟಲ್ಲಿ ಉಪಸಂಹಾರ ಅಂತ ಇದೆ, ಇದೊಂದು 3-4 ಲೈನ್ ಬರೆದ್ರೆ ಸಾಕಾಗುತ್ತೆ. ಈ ರೀತಿ ಫಾರ್ಮೆಟನ್ನು ನೀವು ಫಾಲೋ ಮಾಡ್ತು ಅಂದರೆ ನಿಮಗೆ ಈಸಿಯಾಗಿ 4 ಮಾರ್ಕ್ಸ್ ಪ್ರಬಂಧದಲ್ಲಿ ಬಂತು. ಓಕೆನಾ, ಇದನ್ನ ಸ್ವಲ್ಪ ನೀವು ನ್ಯಾಚುರಲ್ ಆಗಿ ಬರೆಯೋಕ್ಕೆ ಟ್ರೈ ಮಾಡಿ. ಎಲ್ಲೂ ಕೂಡ ಅಷ್ಟೊಂದು ಏನೋ ಓದೋಕ್ಕೆ ರಿಸರ್ಚ್ ಮಾಡೋಕ್ಕೇನು ಹೋಗ್ಬಿಡಿ. ಯಾಕೆಂದರೆ ಈ ಕಾಮನ್ ಟಾಪಿಕ್ಸ್ ಬಗ್ಗೆನೇ ಕೊಟ್ಟಿರ್ತಾರೆ ಪ್ರಬಂಧ ಬರೆಯೋಕ್ಕೆ. ಇದೆಲ್ಲ ನಿಮಗೆ ಮೊದಲೇ ಗೊತ್ತಿರುತ್ತೆ ಈ ಒಂದು ವಿಷಯಗಳ ಬಗ್ಗೆ ನಾಲೆಡ್ಜು. ಓಕೆನಾ, ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಲೆಟರ್ ರೈಟಿಂಗ್ನ ಕೊಟ್ಟಿದ್ದಾರೆ. ಈ ಒಂದು ಲೆಟರ್ ರೈಟಿಂಗ್ ನಿಮಗೆ ಫಾರ್ಮೆಟ್ ಯಾವ ರೀತಿ ಇರುತ್ತೆ, ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪತ್ರದ ಮಾದರಿ, ದಿನಾಂಕ ಮತ್ತು ವಿಳಾಸ ಏನು ಬರೆದಿರಲ್ಲ ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಅಂದರೆ ಇಲ್ಲಿ ಏನು ಬರೆದಿರ್ತೀರಲ್ಲ ನೀವು, ಇವರಿಂದ ಇವರಿಗೆ ದಿನಾಂಕ, ಸ್ಥಳ, ಇಷ್ಟೂ ಸೇರಿಸಿ 1 ಮಾರ್ಕ್ಸ್. ಓಕೆನಾ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪತ್ರದ ಒಡಲು ಮತ್ತು ವಿಷಯಗಳ ಪ್ರಸ್ತಾಪನೆಗೆ 2 ಅಂಕ, ಮುಕ್ತಾಯಕ್ಕೆ 1 ಅಂಕ ಇದೆ. ಅಂದರೆ ಇಲ್ಲಿ ನೆಕ್ಸ್ಟ್ ನೀವೇನು ಬರೀತೀರಲ್ಲ, ಮಾನ್ಯರೇ, ವಿಷಯ, ಸಬ್ಜೆಕ್ಟ್, ಇಷ್ಟಕ್ಕೆ 2 ಮಾರ್ಕ್ಸ್ ಇರುತ್ತೆ. ನಂತರ ಧನ್ಯವಾದಗಳು ಮತ್ತು ಇಂತಿ ನಿಮ್ಮ ಅಂತ ಬರೀತೀರಲ್ವಾ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಓಕೆನಾ, ಈಸಿಯಾಗಿ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಪತ್ರ ಬರೆಯೋಕ್ಕೆ ಈ ರೀತಿ ನೀವು ಒಂದು ಪತ್ರ ಬರೆಯೋಕ್ಕೆ ಏನೊಂದು ಫಾರ್ಮೆಟ್ ಇರುತ್ತಲ್ಲ ಅದನ್ನ ನೀವು ಒಂದು ಫಾಲೋ ಮಾಡಿಕೊಂಡು ಎಕ್ಸಾಮಲ್ಲಿ ಬರೀಬೇಕಾಗುತ್ತೆ. ನೋಡಿ, ಇಷ್ಟು ಬರೆದ್ರೆ ನಿಮಗೆ ಈಸಿಯಾಗಿ 80 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೋಬೋದು. ಓಕೆನಾ, ಇದೆಲ್ಲ ಈಸಿ ಇರುತ್ತೆ. ನೀಟಾಗಿ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಎಕ್ಸಾಮಲ್ಲಿ ನಿಮ್ಮ ಗೊತ್ತಿರೋವಂಥ ಆನ್ಸರ್ನ, ಅದ್ರ ಮೇಲೆ ನಿಮಗೆ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟು ಸಬ್ಜೆಕ್ಟ್ಗಳದ್ದು ಇಂಪಾರ್ಟೆಂಟ್ ಕ್ವಶನ್ಗಳು ಬೇಕು ಅಥವಾ ಇದೇ ರೀತಿ ವೀಡಿಯೋಗಳು ಬೇಕು ಅಂದರೆ ನೀವು ಎಲ್ಲರೂ ಕೂಡ ತಪ್ಪದೇನೆ ವೀಡಿಯೋಗೊಂದು ಲೈಕ್ ಮಾಡಿಬಿಟ್ಟು PUC ಅಂತ ಕಮೆಂಟ್ ಮಾಡಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ರೆಸ್ಪಾನ್ಸ್ ನೋಡಿಕೊಂಡು ನೆಕ್ಸ್ಟ್ ವೀಡಿಯೋಸ್ಗಳನ್ನ ನಿಮಗೆ ತರ್ತೀವಿ. ಓಕೆನಾ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸ್ಕೋರ್ ಬರಲಿ PUC ಎಕ್ಸಾಮಲ್ಲಿ. ಓಕೆನಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳು ಮತ್ತು ವೀಡಿಯೋಸ್ಗಳು ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಥ್ಯಾಂಕ್ ಯು.